ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೆ 20ನೇ ಕಂತಿನ ಹಣ ಬಿಡುಗಡೆ ಆಗಿರುವ ಬಗ್ಗೆ ಲೈವ್ ಆದಂತ ಒಂದು ಹೊಸ ಅಪ್ಡೇಟ್ ಅನ್ನ ತೋರಿಸ್ಕೊಡ್ತಾ ಇದ್ದೀನಿ ವಿತ್ ಲೈವ್ ಪ್ರೂಫ್. ನಿಮಗೆ 20ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಹೌದು ಸ್ನೇಹಿತರೆ, ಇದೀಗ ಬಂದಿರುವಂತ ಲೇಟೆಸ್ಟ್ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತೀನಿ. ಮತ್ತೆ ಇನ್ನು ಯಾರಿಗೆ 20ನೇ ಕಂತಿನ ಹಣ ಬಂದಿಲ್ಲ, ಸೊ ಅಂತವ್ರಿಗೆ ಇವತ್ತ 100% ಆಗಿ ಈ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ. ಎಷ್ಟು ಗಂಟೆಗೆ ಬಿಡುಗಡೆ ಆಗ್ತಾ ಇದೆ, ಮತ್ತೆ ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ, ಗ್ಯಾರಂಟಿ ಬಿಡುಗಡೆ ಆಗುತ್ತಾ ಇಲ್ಲ ಇವತ್ತ ಎಲ್ಲ ಕಂಪ್ಲೀಟ್ ಆದಂತ ಒಂದು ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಇನ್ನು ಕೆಲವರಿಗೆ 19 ಮತ್ತು 18ನೇ ಕಂತಿನ ಹಣ ಬಂದಿಲ್ಲ ಅಂತ ಬಹಳಷ್ಟು ಮಂದಿ ಕೇಳ್ತಾ ಇದ್ದಾರೆ. ಸೊ ಇದು ರಾಜ್ಯ ಸರ್ಕಾರದ ಒಂದು ವೈಫಲ್ಯ ಅಂತ ಹೇಳ್ಬೋದು. ಬನ್ನಿ, ಏನ್ ಮಾಡಿದ್ರೆ ನಿಮ್ಗೆ ಇನ್ನು ಪೆಂಡಿಂಗ್ ಹಣ ಬರುತ್ತೆ ಅನ್ನೋದ್ರ ಬಗ್ಗೆ 100% ಪಕ್ಕಾ ಮಾಹಿತಿ. ಈ ಕೆಲಸವನ್ನ ನೀವು ಮಾಡಿದ್ರೆ ಇಮಿಡಿಯೇಟ್ ಆಗಿ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗೇ ಆಗುತ್ತೆ. ಇದ್ರ ಬಗ್ಗೆನೂ ಒಂದು ಹೊಸ ಅಪ್ಡೇಟ್ ಬಂದಿದೆ, ಅದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಈಗ ಕಳೆದ ಒಂದು ವಾರದಿಂದ 20ನೇ ಕಂತಿನ ಹಣ ಬರುತ್ತೆ ಬಿಡುಗಡೆ ಮಾಡ್ತೀವಿ ಅಂತ ಎಲ್ಲರೂ ಹೇಳ್ತಾ ಇದ್ರು. ಆದ್ರೆ ಬಹಳಷ್ಟು ಮಂದಿಗೆ ಇನ್ನೂ ಹಣ ಬಂದಿಲ್ಲ. ಈಗ ಬಹಳಷ್ಟು ಮಂದಿ ತಲೆಯಲ್ಲಿ ಇರೋದೇನಪ್ಪಾ ಅಂತಂದ್ರೆ, ಅಸಲಿ 20ನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ ಇಲ್ಲ, ಮತ್ತೆ ನಮಗೆ ಯಾಕೆ ಬಂದಿಲ್ಲ, ಇದೇನು 100% ನಿಜನಾ 20ನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ ಅನ್ನೋದ್ರ ಬಗ್ಗೆ ಬಹಳಷ್ಟು ಗೊಂದಲ ಇದೆ. ಅದ್ರ ಬಗ್ಗೆ ನಿಮ್ಗೆ ಕನ್ಫರ್ಮ್ ಆದಂತ ಒಂದು ಮೆಸೇಜ್ ಅನ್ನ ತಿಳಿಸ್ಕೊಡ್ತೀನಿ. ಅಂದ್ರೆ ಒಂದು ಹೊಸ ಅಪ್ಡೇಟ್ ಅನ್ನ, ಲೈವ್ ಆದಂತ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತೀನಿ. 20ನೇ ಕಂತಿನ ಹಣ ಎಷ್ಟು ಮಂದಿಗೆ ಬಿಡುಗಡೆ ಆಗಿದೆ, ಇನ್ನು ಯಾರ್ಯಾರಿಗೆ ಇವತ್ತ ಬಿಡುಗಡೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ಪ್ರತಿ ದಿನ ಪ್ರತಿ ಕ್ಷಣ ನೀವು ಕಾಯ್ತಾನೆ ಇದ್ದೀರಾ, ನಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಇವಾಗ ಬರ್ಬೋದು, ಇನ್ ಸ್ವಲ್ಪ ಹೊತ್ತಿಗೆ ಬರ್ಬೋದು ಅಂತ. ಸೊ ಇಲ್ಲಿ ಏನಪ್ಪಾ ಅಂದ್ರೆ ಹಣ ಬರ್ತಾ ಇಲ್ಲ, ಕೆಲವರಿಗೆ ಮಾತ್ರ, ಬೆರಳೆಣಿಕೆ ಜನರಿಗೆ ಮಾತ್ರ ಹಣ ಬಂದಿದೆ. ಆ ರೀತಿ ಯಾಕಾಗಿದೆ, ಇನ್ನು ಕೆಲವರಿಗೆ ಯಾಕೆ ಬರ್ತಿಲ್ಲ, ಇವತ್ತಾದ್ರೂ ಬರುತ್ತಾ ಹಣ ಅನ್ನೋದ್ರ ಬಗ್ಗೆ ಬಹಳಷ್ಟು ಗೊಂದಲಗಳಿವೆ. ಸೊ ಅದ್ರ ಬಗ್ಗೆ ಕ್ಲಿಯರ್ ಕಟ್ ಆದಂತ ಒಂದು ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ. ಯಾಕಂದ್ರೆ ಒಂದ್ ಕಡೆಗೆ ರಾಜ್ಯ ಸರ್ಕಾರ ನಾವು ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳುತ್ತೆ, ಒಂದ್ ಕಡೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾರೆ ಇನ್ನೇನು ಹಣ ಬಿಡುಗಡೆ ಆಗೇ ಬಿಡುತ್ತಾ ಆಗೋಯ್ತು ಅಂತ ಹೇಳ್ತಾರೆ. ಆದ್ರೆ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗ್ತಾ ಇಲ್ಲ. ಬನ್ನಿ ಸ್ನೇಹಿತರೆ, ಎಲ್ಲಾ ಒಂದು ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತೀನಿ. ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಯ 20ನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ರಿ, 21ನೇ ಕಂತಿನ ಹಣದ ಹೊಸ ಅಪ್ಡೇಟ್ ಏನು, ಮತ್ತೆ ಪೆಂಡಿಂಗ್ ಹಣ ಏನ್ ಮಾಡಿದ್ರೆ ಬರುತ್ತೆ, ಎಲ್ಲ ಒಂದು ಕಂಪ್ಲೀಟ್ ಆದಂತ ಒಂದು ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ತಿಳ್ಕೊಳ್ಬೇಕಾದಂತ ಬಹಳ ಮುಖ್ಯವಾದಂತ ಒಂದು ಹೊಸ ಅಪ್ಡೇಟ್ ಏನಂದ್ರೆ, ಬಹಳಷ್ಟು ಮಂದಿ ನನಗೆ ಕಮೆಂಟ್ ಮಾಡ್ತಾ ಇದ್ದಾರೆ, ಸರ್ 18ನೇ ಕಂತಿನ ಹಣ ಬಂದಿಲ್ಲ, 19ನೇ ಕಂತಿನ ಹಣ ಬಂದಿಲ್ಲ, ಯಾಕೆ, ಏನ್ ಪ್ರಾಬ್ಲಮ್ ಆಗ್ತಾ ಇದೆ, ನಮ್ಗೆ ಬಹಳಷ್ಟು ಕಷ್ಟ ಇದೆ ಅಂತ ಬಹಳಷ್ಟು ಮಂದಿ ಕೇಳ್ತಾ ಇದ್ದಾರೆ. ಸ್ನೇಹಿತರೆ, ನಿಮ್ಗೆ ಒಂದು ನಾನು ಇಲ್ಲಿ ನೇರವಾಗಿ ಹೇಳ್ತೀನಿ, ನೀವು ಮಾಡ್ಬೇಕಾಗಿರೋ ಕೆಲಸ ಇಷ್ಟೇ. ನೀವು ಈ ಕೆಲಸವನ್ನ ಮಾಡಿದ್ರೆ ಇಮಿಡಿಯೇಟ್ ಆಗಿ ನಿಮ್ಮ ಖಾತೆಗಳಿಗೆ ಒಂದು ಪೆಂಡಿಂಗ್ ಹಣ ಅನ್ನೋದು ಬಂದೇ ಬರುತ್ತೆ. ಯಾಕಂದ್ರೆ ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಏನು ಬಂಡವಾಳ ಇಲ್ಲ, ಕೆಲವು ಜನಗಳಿಗೆ ಮಾತ್ರ ಹಣ ಆಗ್ತಿರುವಂತದ್ದು, ಇನ್ನು ಕೆಲವರಿಗೆ ಬಂದಿಲ್ಲ. ಅದಕ್ಕೆ ಬೇರೆ ಬೇರೆ ರೀತಿಯ ಕಾರಣಗಳನ್ನ ಕೊಡ್ತಾ ಇದ್ದಾರೆ. ಒಂದು ಕಡೆಗೆ ಅಂತಾರೆ ನಾವು ಶ್ರೀಮಂತರನ್ನ ಒಂದು ಕಡೆಗೆ ಬೇರೆ ಇಟ್ಟು ಅವ್ರಿಗೆ ಹಣ ಹಾಕೋದಿಲ್ಲ, ಕೇವಲ ಬಡವರಿಗೆ ಮಾತ್ರ ಹಣವನ್ನ ಹಾಕ್ತಿವಿ, ಮತ್ತೆ ಬೇರೆ ಬೇರೆ ರೀತಿಯ ಮಾತುಗಳನ್ನ ಮಾತಾಡ್ತಾ ಇದ್ದಾರೆ, ಟೆಕ್ನಿಕಲ್ ಎರರ್ಸ್ ಅಂತಾರೆ, ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ನೀವು ಮಾಡ್ಬೇಕಾಗಿರೋಂತ ಕೆಲಸ ಇಷ್ಟೇ. ನಿಮ್ಗೆ ಏನಾದ್ರು ಪೆಂಡಿಂಗ್ ಹಣ ಬಾಕಿ ಇತ್ತಪ್ಪ ಅಂತಂದ್ರೆ ಮೊದಲನೇ ಕೆಲಸ ಏನ್ ಮಾಡ್ಬೇಕು, ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಅಂದ್ರೆ ಇದನ್ನ ಎಲ್ಲಿ ಮಾಡ್ಬೇಕು, ನಿಮ್ಮ ಹತ್ತಿರದ ಗ್ರಾಮ 1, ಕರ್ನಾಟಕ 1, ಬೆಂಗಳೂರು 1 ಕೇಂದ್ರಗಳಲ್ಲಿ. ಅಂದ್ರೆ ನೀವು ಎಲ್ಲಿ ಅರ್ಜಿಯನ್ನ ಸಲ್ಲಿಸಿರ್ತೀರಾ ಅಲ್ಲಿ ಹೋಗಿ ನಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತ ಹೇಳಿದ್ರೆ ಸ್ಟೇಟಸ್ ಅನ್ನ ಚೆಕ್ ಮಾಡ್ತಾರೆ. ಅಲ್ಲಿ ಏನ್ ಪೆಂಡಿಂಗ್ ಇದೆ, ಯಾಕೆ ಬಂದಿಲ್ಲ ಅನ್ನೋದು ಗೊತ್ತಾಗುತ್ತೆ. ಸೊ ಆ ಪ್ರಕಾರ ನೀವು ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಂಡ್ರೆ ಇಮಿಡಿಯೇಟ್ ಆಗಿ ನಿಮ್ಮ ಖಾತೆಗಳಿಗೆ ಹಣ ಬಂದೇ ಬರುತ್ತೆ. ಈ ಕೆಲಸವನ್ನ ನೀವು ಮೊದಲು ಮಾಡ್ಬೇಕು. ಇದು ಮಾಡಿದ್ರೆ ನಿಮ್ಗೆ ಯಾವುದೇ ಪೆಂಡಿಂಗ್ ಹಣ ಇದ್ರೂ ಕೂಡ ಬರುತ್ತೆ. ಸೊ ಇಲ್ಲಿ ಮೇನ್ ಟಾಪಿಕ್ ಏನಪ್ಪಾ ಅಂತಂದ್ರೆ, 20ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಹೌದು ಸ್ನೇಹಿತರೆ, ಬಹಳಷ್ಟು ಮಂದಿಗೆ ಗೊಂದಲ ಇತ್ತು, 20ನೇ ಕಂತಿನ ಹಣ ಯಾಕೆ ಬಂದಿಲ್ಲ, ಬಿಡುಗಡೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ನಮ್ಗೆ ಯಾಕೆ ಬಂದಿಲ್ಲ ಅಂತ ಕೇಳ್ತಾ ಇದ್ರು. ಸೊ ಇಲ್ಲಿ ಲೈವ್ ಆದಂತ ಪ್ರೂಫ್ ಅನ್ನ ನಾನು ನಿಮ್ಗೆ ಇಲ್ಲಿ ತೋರಿಸ್ಕೊಡ್ತೀನಿ. ಸ್ನೇಹಿತರೆ, ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಒಬ್ಬ ಸಬ್ಸ್ಕ್ರೈಬರ್ ಲೈವ್ ಆದಂತ ಒಂದು ಕಮೆಂಟ್ ಅನ್ನ ಮಾಡಿರುವಂತದ್ದು, 20ನೇ ಕಂತಿನ ಹಣ ಬಂದಿದೆ ಸರ್ ನಮ್ಗೆ ಅಂತ ಹೇಳ್ತಾ ಇದ್ದಾರೆ. ಇದು ತುಮಕೂರು ಡಿಸ್ಟಿಕ್ ನವರಿಗೆ 20ನೇ ಕಂತಿನ ಹಣ ಬಿಡುಗಡೆ ಆಗಿರುವಂತದ್ದು. ಮತ್ತೆ ಇತರೆ ಬೇರೆ ಡಿಸ್ಟಿಕ್ ಕೂಡ 20ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಇಲ್ಲಿ 20ನೇ ಕಂತಿನ ಹಣ ಜಮಾ ಆಗೋದಕ್ಕೆ ಶುರುವಾಗಿದೆ. ಇಲ್ಲಿ ಇನ್ನೊಂದು ಏನಪ್ಪಾ ಅಂತಂದ್ರೆ, ಕೆಲವರಿಗೆ ಮಾತ್ರ ಹಣ ಬಂದಿರುವಂತದ್ದು, ಇನ್ನು ಬಹಳಷ್ಟು ಮಂದಿಗೆ ಈ ಒಂದು ಇನ್ನು 20ನೇ ಕಂತಿನ ಹಣ ಬಂದಿಲ್ಲ. ಆದ್ರೆ ಇಲ್ಲಿ ಕನ್ಫರ್ಮೇಶನ್ ಗಾಗಿ ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ, 20ನೇ ಕಂತಿನ
ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆಯಾ ಇಲ್ಲ ಅನ್ನೋದ್ರ ಬಗ್ಗೆ ನಿಮಗೆ ಕ್ಲಾರಿಟಿಯನ್ನ ಕೊಟ್ಟಿದ್ದೇನೆ. ಮತ್ತೆ ಇವತ್ತ ಉಳಿದಂತ ಒಂದು ಬಹಳಷ್ಟು ಮಂದಿ ಜಿಲ್ಲೆಗಳಿಗೆ 20ನೇ ಕಂತಿನ ಹಣ ಬಿಡುಗಡೆ ಆಗುತ್ತಂತ ಒಂದು ಮಾಹಿತಿ ಬಂದಿದೆ. ಸೊ ಇವತ್ತ ಏನು ನಿಮಗೆ 12 ಗಂಟೆ ಮೇಲ್ಪಟ್ಟು ಮಧ್ಯಾಹ್ನ 12 ಗಂಟೆ ಮೇಲ್ಪಟ್ಟು ಈ ಒಂದು ಉಳಿದಂತ ಕೆಲವೊಂದು ಜಿಲ್ಲೆಗಳಿಗೆ 20ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅಂತ ಒಂದು ಮಾಹಿತಿ ಬಂದಿದೆ. ಇದ್ರ ಜೊತೆಗೆ ಇಲ್ಲಿ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಜಸ್ಟ್ ವೇಟ್ ಮಾಡ್ತಾ ಇರ್ರಿ, ಏನಿಲ್ಲ, ಈಗಾಗಲೇ 20ನೇ ಕಂತಿನ ಹಣ ಬಿಡುಗಡೆ ಪ್ರಾರಂಭ ಆಗಿದೆ, ನಿಮ್ಮ ಖಾತೆಗೆ ಬರುತ್ತೆ. ನಿಮ್ಗೆ ಆ ಒಂದು ಏನಪ್ಪಾ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಅನ್ನು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಕೆಲವರಿಗೆ ಬೇರೆ ಬೇರೆ ಕಾರಣಾಂತರಗಳಿಂದ ಪೆಂಡಿಂಗ್ ಇಟ್ಟಿರ್ಬೋದು. ಸೊ ಅದಕ್ಕಾಗಿ ಸ್ಟೇಟಸ್ ಅನ್ನು ಚೆಕ್ ಮಾಡಿಕೊಂಡ್ರೆ ನಿಮ್ಗೆ ಇಮಿಡಿಯೇಟ್ಲಿ ಆಗಿ ಅಲ್ಲಿ ಏನ್ ಮಾಡ್ಬೇಕು ಏನಾಗಿದೆ ಅನ್ನೋದು ಐಡಿಯಾ ಬರುತ್ತೆ. ಸೊ ಹಾಗೂ ಅದ್ರ ಜೊತೆಗೆ ಈಗ ಏನು ನಾಳೆ ನಮಗೆ ಬಂದಿರುವಂತ ಒಂದು ವರದಿ ಪ್ರಕಾರ 21ನೇ ಕಂತಿನ ಹಣದ ಒಂದು ಅಮೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ ಅಂತ ಒಂದು ಮಾಹಿತಿ ಬಂದಿದೆ. ರಾಜ್ಯ ಸರ್ಕಾರ ಮಾಡುತ್ತೆ ಅಂತ 21ನೇ ಕಂತಿನ ಹಣ, ಮತ್ತೆ ಅತಿ ಶೀಘ್ರದಲ್ಲಿ ಆ ಒಂದು 21ನೇ ಕಂತಿನ ಹಣ ಕೂಡ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಅನ್ನೋ ಒಂದು ಮಾಹಿತಿ ಬಂದಿದೆ. ಹಾಗಾದ್ರೆ ವೇಟ್ ಮಾಡ್ತಾ ಇರ್ರಿ, 20ನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ಇವತ್ತ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ. ಸೊ ಹಾಗಾದ್ರೆ ಯಾರಿಗೆ 20ನೇ ಕಂತಿನ ಹಣ ಬಂತು, ಯಾರಿಗೆ ಇಲ್ಲ ಅನ್ನೋದನ್ನ ತಪ್ಪದೆ ನೀವು ನಮಗೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ.